ಒಂದು ಕಡೆಗೆ ಸಮಾನತೆಯ ಮಾತನಾಡ್ತಾರೆ, ಇನ್ನೊಂದು ಕಡೆಗೆ ಜಾತಿ ಸಮೀಕ್ಷೆಯಲ್ಲಿ ಕುರುಬ ಕ್ರಿಶ್ಚಿಯನ್ನು, ಒಕ್ಕಲಿಗ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ ಅಂತ ಸೇರ್ಪಡೆಗೊಳಿಸ್ತಾರೆ. ಏನು ಹೇಳೋಣ ಮುಖ್ಯಮಂತ್ರಿಗಳೇ. ಇರಲಿ, ಇನ್ನು ಮುಂದೆ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾ ಆದ ವಿಚಾರದಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ಮಹದೇವಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಪ್ರತಾಪ್ ಸಿಂಹ ಇನ್ನಾದರೂ ಬುದ್ಧಿ ಕಲಿಯಲಿ, ಅವರಲ್ಲಿ ತುಂಬಿರೋ ಮತೀಯ ಭಾವನೆಯಿಂದ ಹೊರಬರಲಿ, ಭಾರತೀಯ ನಾಗರಿಕರಾಗಿ ನಡೆದುಕೊಳ್ಳಿ ಅಂತ ಮಹದೇವಪ್ಪ ಅವರು ಟೀಕೆಯನ್ನ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಏನಿತ್ತು ಅದನ್ನ ವಜಾ ಮಾಡಲಾಗಿದೆ. ಹಾಗಾಗಿ ಮಹದೇವಪ್ಪ ಅವರು ತೀವ್ರವಾಗಿ ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇನ್ನಾದರೂ ಅವ್ರು ಬುದ್ಧಿ ಕಲೀಲಿ ಅಂದಿದ್ದಾರೆ. ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಎಲ್ಲ ಮುಖಂಡರು ಮಾತಾಡ್ತಿದ್ದೇನೆ. ಒಂದು ಚುನಾಯಿತ ಸರ್ಕಾರ ಇದೆ. ಚುನಾಯಿತ ಸರ್ಕಾರದ ಜವಾಬ್ದಾರಿ ಸಂವಿಧಾನಾತ್ಮಕವಾಗಿ ನಮ್ಮ ನಡೆಗಳು ನಿರ್ಧಾರಗಳು ಇರಬೇಕು. ಸಂವಿಧಾನಕ್ಕೆ ಪೂರಕವಾದಂಥ ನಿರ್ಧಾರನೇ ಮಾಡಿದ್ವಿ ನಾವು. ಅನವಶ್ಯಕವಾಗಿ ಪ್ರತಾಪ್ ಸಿಂಹ ಅವರು ಅಂಕಣಕಾರರಾಗಿದ್ದವರು, MP ಆಗಿದ್ದವರು, ಸಂವಿಧಾನನ ಅದರ ಅವಕಾಶಗಳನ್ನು ಹಕ್ಕುಗಳನ್ನು ತಿಳ್ಕೊಂಡು ಹಿಂಗೆ ಮಾತಾಡಿದ್ರೆ ಹಿಂಗೆ. ಈಗಲಾದರೂ ಅವರು ಕೋರ್ಟು ನ್ಯಾಯಾಲಯ ಇಸ್ ದಿ ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್, ಅಲ್ಲಿ ಸಂವಿಧಾನದ ಪ್ರಕಾರ ಏನು ಮಾಡಬೇಕು ಅನ್ನೋದನ್ನ ಅವರು ಹೇಳಿ ಅವರು ರಿಜೆಕ್ಟ್ ಮಾಡಿದ್ಮೇಲೆ ಇನ್ನಾದರೂ ಅವರು ಬುದ್ಧಿ ಕಲೀಲಿ, ಅವರಲ್ಲಿ ತುಂಬಿರ್ತಕ್ಕಂಥ ಮತೀಯ ಅಂಧ ಭಾವನೆಗಳು ಹೊರಗೆ ಬಂದು ಭಾರತೀಯ ನಾಗರಿಕರಾಗಿ ನಡ್ಕೊಂಡು. ಮಹದೇವಪ್ಪ ಅವರೇ, ಯಾರೂ ಅಲ್ಲಿ ಉದ್ಘಾಟನೆ ಮಾಡಬಾರ್ದು ಅಂತ ಹೇಳಿರಲಿಲ್ಲ. ಅಲ್ಲಿ ಹೇಳಿರುವಂಥದ್ದು ಅವರ ಅರಿಶಿನ ಕುಂಕುಮವನ್ನೇ ಪ್ರಶ್ನೆ ಮಾಡಿದ್ರು ಕರ್ನಾಟಕದ ಬಾವುಟದ ಬಗ್ಗೆ. ಭುವನೇಶ್ವರಿ ತಾಯಿಯನ್ನೇ ನಂಬಲಿಲ್ಲ, ಕರ್ನಾಟಕವನ್ನು ಭುವನೇಶ್ವರಿ ತಾಯಿಗೆ ನಾವು ಹೋಲಿಕೆ ಮಾಡ್ತೀವಿ, ಅವ್ರನ್ನೇ ನಂಬಲಿಲ್ಲ, ಇನ್ನು ಚಾಮುಂಡಿ ತಾಯಿಯನ್ನು ನಂಬ್ಕೊಂಡು ಹೆಂಗೆ ಬರ್ತಾರೆ ಅನ್ನುವಂಥ ಪ್ರಶ್ನೆ ಏನಾಯ್ತಿದ್ದು. ಅವರಲ್ಲಿ ಬಂದು ಪೂಜೆ ಮಾಡಿ ಆರತಿಯನ್ನು ಬೆಳಗೋದಾದರೆ, ಮಂಗಳಾರತಿಯನ್ನು ತಗೊಳ್ಳೋದಾದರೆ ಯಾರೂ ಅದಕ್ಕೆ ವಿರೋಧ ಇಲ್ಲ. ಅವ್ರು ನಂಬುತ್ತಾರಾ ಅಂತಲೇ ಎಲ್ಲರೂ ಪ್ರಶ್ನೆ ಮಾಡಿದ್ದು. ಇದರಲ್ಲಿ ಎಲ್ಲಿ ಮತೀಯ ಬರುತ್ತೆ?